ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 26 ಹಾಗೂ 27ನೇ ಕಂತಿನ ಹಣ ನಿಮಗೆ ಜಮಾ ಆಗ್ತಾ ಇದ್ದು, ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗ್ರೀನ್ ಸಿಗ್ನಲ್ ಒಂಥರ ಭರ್ಜರಿ ಗುಡ್ ನ್ಯೂಸೇ ಕೊಟ್ಟಿದ್ದಾರೆ ಕಣ್ರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಎಷ್ಟು ಈಗ ದುಡ್ಡು ಜಮಾ ಆಗಿದೆ, ಎಷ್ಟು ಕಂತುಗಳು ಈಗಾಗಲೇ ಬಿಡುಗಡೆ ಆಗಿತ್ತು, ಈಗಾಗಲೇ 25ನೇ ಕಂತಿನ ಹಣ ಅಂತೂ ಚಾಲ್ತಿಯಲ್ಲಿದೆ. ಅದರಲ್ಲಿ ಎಷ್ಟು ಲಕ್ಷ ಕುಟುಂಬಸ್ಥರಿಗೆ ದುಡ್ಡು ಹೋಗಿದೆ, ಇನ್ನು ಎಷ್ಟು ಲಕ್ಷ ಮಹಿಳೆಯರಿಗೆ ದುಡ್ಡು ಬರಬೇಕಾಗಿದೆ, ಸರ್ಕಾರದಿಂದ ಅಂದರೆ ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿದೆ, ಇದೆಲ್ಲ ವಿಚಾರದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಬಗ್ಗೆನೂ ಕೂಡ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಬರೀ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗುತ್ತೆ, ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುತ್ತೆ ಅಂತ ನೀವು ಅಂದ್ಕೊಂಡು ಬಿಟ್ಟಿದ್ದೀರಿ. ಆ ರೀತಿ ಇರೋದಿಲ್ಲ. ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಇದು ಪ್ರತಿಯೊಂದು ಕಂತಿನಲ್ಲಿ ಆಗಬೇಕು. ಈಗ ಒಂದು ತಿಂಗಳದ್ದು ಹಾಕಲಿಲ್ಲ, ಇನ್ನೊಂದು ತಿಂಗಳದ್ದು ಹಾಕ್ತಾರೆ, ಇದೊಂದು ಕಡೆ. ಆದರೆ ಯಾವಾಗ ಬಿಡುಗಡೆ ಮಾಡ್ತಾರೋ ಆ ಒಂದು ಬಿಡುಗಡೆ ಆಗುವಂತಹ ಕ್ಷಣದಲ್ಲಿ ಈ ಪ್ರೊಸೆಸರು ಸೈಕಲ್ ಥರ ವರ್ಕ್ ಆಗ್ತಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಕುರಿತಾಗಿ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟು ಕಂತುಗಳು ಬಾಕಿ ಉಳಿದಿದ್ದಾವೆ ಎನ್ನುವಂಥದ್ದು ನಿಮ್ಮ ಗಮನದಲ್ಲಿರಬೇಕು. ಸೊ ಹಾಗಾಗಿ ಎಷ್ಟು ಕಂತುಗಳನ್ನು ಬಾಕಿ ಉಳಿಸಿದೆ ಸರ್ಕಾರ, ಅದನ್ನು ನಾವು ಮೊಟ್ಟ ಮೊದಲಿಗೆ ನೋಡೋಣ. ಸ್ನೇಹಿತರೆ, ಇದೀಗ ಬಂದಿರತಕ್ಕಂತಹ ಇನ್ಫಾರ್ಮೇಷನು ಆಲ್ರೆಡಿ ಈಗ 24ನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಅಂತೆ. ಸೆಪ್ಟೆಂಬರ್ ತಿಂಗಳ ಹಣ, ಇದು ಈ ವರ್ಷದಲ್ಲ, ಹೋದ ವರ್ಷದ ಸೆಪ್ಟೆಂಬರ್ ತಿಂಗಳ ಹಣ. ಅಂದರೆ 2025ರಲ್ಲಿ ಸೆಪ್ಟೆಂಬರ್ ತಿಂಗಳು ಹಿಡ್ಕೊಂಡು ಈ ಕಡೆ ಹಾಕಿರಲಿಲ್ಲ. ಹೀಗಾಗಿ ಸೆಪ್ಟೆಂಬರ್ ತಿಂಗಳದ್ದು ಕ್ಲಿಯರ್ ಆಗಿದೆ. ಜೊತೆಗೆ ಅಕ್ಟೋಬರ್ ತಿಂಗಳ ಹಣ ಈಗಾಗಲೇ 50ರಿಂದ 55 ಲಕ್ಷದ ಆಸುಪಾಸು, ಅಂದರೆ ಅಷ್ಟು ಜನರಿಗೆ ಈಗಾಗಲೇ ದುಡ್ಡು ಜಮಾ ಆಗಿದೆ ಅಂತೆ. ಇನ್ನು ಉಳಿದಂತಹ ಒಂದು 65ರಿಂದ 70 ಲಕ್ಷ ಮಹಿಳಾ ಫಲಾನುಭವಿಗಳಿಗೆ ದುಡ್ಡನ್ನು ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಈ 25ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಸೊ ಇದನ್ನು ಕೂಡ ನಾವು ತೆಗೆದುಕೊಳ್ಳೋಣ. 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಇದು ಒಂದು, 26 ನವೆಂಬರ್ ತಿಂಗಳ ಹಣ ಇದೆರಡು, 27 ಡಿಸೆಂಬರ್ ತಿಂಗಳ ಹಣ 3, 28 ಜನವರಿ ತಿಂಗಳ ಹಣ ಇದು 4. ನೀವು ಫೆಬ್ರವರಿ ಕೂಡ ಪ್ರಾರಂಭವಾಗಿದೆ, ಇದು ಕೂಡ 29ನೇ ಕಂತಿನ ಹಣ ಜಮಾ ಆಗಬೇಕಲ್ಲ ಅಂತ ನೀವು ಕೇಳಬಹುದು. ಆ ರೀತಿ ಪ್ರೊಸೆಸರ್ ಇರೋದಿಲ್ಲ. ಇಲ್ಲಿ ಸರ್ಕಾರಿ ನೌಕರಸ್ಥರ ವೇತನವನ್ನು ನಾವು ಹೇಗೆ ಕೊಡ್ತೀವಿ ಹಾಗೆ ನಾವು ದುಡ್ಡನ್ನು ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗತ್ತಂದರೆ, ಈಗ ನೀವು ಪೂರ್ತಿಯಾಗಿ ಒಂದು ತಿಂಗಳು ದುಡಿಮೆ ಮಾಡ್ತೀರಿ, ಯಾವುದೇ ಒಂದು ಸರ್ಕಾರಿ ನೌಕರಸ್ಥರಿರಲಿ, ಒಂದು ತಿಂಗಳು ಪೂರ್ತಿಯಾಗಿ ನೀವು ದುಡಿಮೆ ಮಾಡಿದ ತಕ್ಷಣ ತದನಂತರ ಇನ್ನೊಂದು ತಿಂಗಳಲ್ಲಿ ಅದರ ವೇತನ ಜಮಾ ಆಗುತ್ತೆ. ಅಂದರೆ ಜನವರಿ ಪೂರ್ತಿಯಾಗಿ ದುಡಿಮೆ ಮಾಡ್ತೀರಿ, ಫೆಬ್ರವರಿನಲ್ಲಿ ಜನವರಿ ತಿಂಗಳ ವೇತನವನ್ನು ಪಡಿತೀರಿ, ಫೆಬ್ರವರಿನಲ್ಲಿ ದುಡಿದಿರ್ತಕ್ಕಂತಹ ಒಂದು ದುಡಿಮೆಯನ್ನು, ಅದರ ದುಡ್ಡನ್ನು ಮಾರ್ಚ್ನಲ್ಲಿ ಪಡ್ಕೊಳ್ತೀರಿ. ಹೀಗೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತೀರಲ್ಲ, ಅದೇ ರೀತಿ ಪ್ರೊಸೆಸರು ಈ ಗೃಹಲಕ್ಷ್ಮಿಯಲ್ಲಿ ಇರುವಂಥದ್ದು. ಹಾಗಾಗಿ ಈಗ ಫೆಬ್ರವರಿ ಮುಗಿದ ತಕ್ಷಣ ಮಾರ್ಚ್ ಪ್ರಾರಂಭದಲ್ಲಿ ಫೆಬ್ರವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ನಾವು ಫೆಬ್ರವರಿ ಹಿಡಿಯೋದಿಲ್ಲ, ಈಗ ಜನವರಿ ತನಕ ಮಾತ್ರ ಹಿಡಿಬೇಕಾಗತ್ತೆ. 25, 26, 27, 28 ಈ 4 ತಿಂಗಳ ಹಣವನ್ನು ಸರ್ಕಾರ ನಿಮಗೆ ಕೊಡಬೇಕು. ಇದರ ಜೊತೆಗೇ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ, ಚಳಿಗಾಲದ ಅಧಿವೇಶನದಲ್ಲಿ 2 ಕಂತುಗಳ ಬಗ್ಗೆ ಚರ್ಚೆ ಆಯಿತು. 2025ರಲ್ಲಿ ಪ್ರಾರಂಭದಲ್ಲಿ ಜನವರಿ ತಿಂಗಳ ದುಡ್ಡನ್ನು ಕೊಟ್ಟ ತಕ್ಷಣ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗಿತ್ತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಿಮಗೆ ಕೊಡಿರಲಿಲ್ಲ. ಸೊ ಕಾರಣಾಂತರಗಳಿಂದ ಅದನ್ನು ಹಾಕಿರಲಿಲ್ಲ ಅಥವಾ ಯಾಮಾರಿಸ್ಬಿಟ್ಟಿತ್ತು ಸರ್ಕಾರ. ಆ 5,000 ಕೋಟಿ ಹಣವನ್ನು ಸರ್ಕಾರವೇ ನುಂಗಾಕಿತ್ತು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗಾಕಿತ್ತು ಅಂತ ಹೇಳ್ಬಿಟ್ಟು BJP ನಾಯಕರು ಟೀಕಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕ್ತಾರೆ. ಯಾಕೆ 2 ಕಂತುಗಳನ್ನು ನೀವು ಕೊಟ್ಟಿಲ್ಲ, ಆ ಕಂತುಗಳನ್ನು ಕ್ಲಿಯರ್ ಮಾಡಬೇಕು, ಯಾಕೆ ಈ ರೀತಿ ನೀವು ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ರಿ, ನುಡಿದಂತೆ ನಡಿತೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲೇ ಹೇಳ್ತಾ ಇದ್ರಿ, ಆದರೆ ನೀವು ನಡೆದು ತೋರಿಸ್ತಾ ಇಲ್ಲ, ಯಾಕೆ ಈ ರೀತಿ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದರೆ ಒಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ತದನಂತರ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸ್ತಾರೆ. ತದನಂತರ ಅವ್ರಿಗೆ ಗೊತ್ತಾಗುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸೊ ಹಾಗಾಗಿ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ವಿಷಯ ಹೇಳ್ತಾರೆ, ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ಲ ಅಂತೆ. ಹೌದು, ಈಗಾಗಲೇ ಜನವರಿ ತಿಂಗಳು ಮುಗಿದೋಗುತ್ತಂದರೆ ಫೆಬ್ರವರಿನಲ್ಲಿ ನೋಟಿಸ್ ಕಳಿಸ್ಬೇಕು.
ಹಣಕಾಸು ಇಲಾಖೆಗೆ ಈ ರೀತಿ ಜನವರಿ ತಿಂಗಳದ್ದು ನಾವು ದುಡ್ಡು ಕೊಡಬೇಕು, ಇಷ್ಟು ಜನರಿದ್ದಾರೆ, ಇಷ್ಟು ಕೋಟಿ ಖರ್ಚಾಗುತ್ತೆ, ನಮಗೆ ದುಡ್ಡು ಬೇಕಾಗಿದೆ ಅಂತ ಕಳಿಸಿದ ತಕ್ಷಣ CM ಅವರು ಕಡೆಯಿಂದ ಒಂದು ಆದೇಶ ಹೋಗಬೇಕು. ತದನಂತರ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಬೇಕಾಗತ್ತೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ, ಹೆಚ್ಚು ಕಡಿಮೆ ಲೇಟ್ ಮಾಡ್ತಾ ಇದೆ ಅಥವಾ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಹಣಕಾಸು ಇಲಾಖೆ ಕೊಡ್ತಾ ಇಲ್ಲುವಂತಹ ಕಾರಣ BJP ನಾಯಕರು ಏನು ಮಾಡಬೇಕು? ಇವ್ರು ನುಡಿದಂತೆ ನಡಿಬೇಕಂದ್ರೆ ಹಣಕಾಸು ಇಲಾಖೆ ಹತ್ರ ಏನಾದರೂ ಮಾಡಿ ದುಡ್ಡನ್ನು ಬಿಡುಗಡೆ ಮಾಡ್ಕೊಳ್ಳೇಬೇಕಲ್ವ? ಯಾಕಂದರೆ ಸರ್ಕಾರ ಅವ್ರದ್ದೇ ಇದೆ. ಹೀಗಾಗಿ ಹಣಕಾಸು ಇಲಾಖೆ ಅವರ ಮಾತನ್ನೇ ಕೇಳಬೇಕು, ಆದಷ್ಟು ಬೇಗನೆ ದುಡ್ಡು ರಿಲೀಸ್ ಮಾಡಬೇಕು ಅಂತ ಕೇಳಬೇಕಲ್ವ? ಇನ್ನು ಅವ್ರೇನು ಮಾಡಲಿಕ್ಕಾಗತ್ತೆ? ಅಥವಾ ಎಲ್ಲ ಪ್ರಜೆಗಳು, ಮಹಿಳೆಯರು ಏನು ಮಾಡಲಿಕ್ಕಾಗತ್ತೆ, ಸಾರ್ವಜನಿಕರು? ಸೊ ಹೀಗಾಗಿ ಈ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಬರುತ್ತೆ. ಸದ್ಯಕ್ಕೆ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಸ್ನೇಹಿತರೆ. 25, 26, 27, 28. ಇದರ ಜೊತೆಗೇನೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಈ ತಿಂಗಳ ಹಣಗಳು ಕೂಡ ಅತಿ ಶೀಘ್ರದಲ್ಲಿ ಕ್ಲಿಯರ್ ಆಗಲಿದ್ದಾವೆ. ನಾವು ಒಂದಾದ ಮೇಲೆ ಒಂದುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ರು. ಅದರಲ್ಲಿ 7,500 ಕೋಟಿ ಅಂತೂ ಈಗಾಗಲೇ ಬಿಡುಗಡೆ ಆಗಿದ್ದು, 7,500 ಕೋಟಿಯಲ್ಲಿ ಈಗಾಗಲೇ 24 ಸೆಪ್ಟೆಂಬರ್ ತಿಂಗಳ ಹಣವನ್ನು ಕ್ಲಿಯರ್ ಮಾಡಿದ್ದಾರೆ. 25 ಅಕ್ಟೋಬರ್ ತಿಂಗಳ ಹಣವನ್ನು ಕೊಡ್ತಾ ಇದ್ದಾರೆ. ನವೆಂಬರ್ ತಿಂಗಳ 26ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ 25 ಚಾಲ್ತಿಯಲ್ಲಿದೆ, ಅದು ಕ್ಲಿಯರ್ ಆಗಬೇಕಲ್ವ? ತದನಂತರವೇ 26ನೇ ಕಂತಿನ ಹಣ ಕೊಡ್ತಾರೆ. ಅದಾದ ಬಳಿಕ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅವುಗಳನ್ನೆಲ್ಲವೂ ಕೂಡ ಒಂದೊಂದಾದಮೇಲೆ ಒಂದೊಂದನ್ನು ಕ್ಲಿಯರ್ ಮಾಡ್ತಾ ಹೋಗ್ತಾರಂತೆ. ಸೊ ಈಗ ಒಂದೇ ಒಂದು ದಿನದಲ್ಲಿ 2 ಕಂತುಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಾದ್ಮೇಲೆ ಒಂದನ್ನು ನಾವು ಕ್ಲಿಯರ್ ಮಾಡ್ತೀವಿ, ತಾಂತ್ರಿಕ ದೋಷ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, 25ನೇ ಕಂತಿನ ಹಣದವರೆಗೂ ಕೂಡ ಈಗ ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ ನೀವು. ಸರಿಸುಮಾರು 50,000 ದುಡ್ಡನ್ನು ನೀವು ಗೃಹಲಕ್ಷ್ಮಿಯರು ಪಡ್ಕೊಂಡಿದ್ದೀರಿ ಸ್ನೇಹಿತರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದಿನ ದಿನಗಳಲ್ಲಿ ಕೂಡ ಒಂದು ನೋಟಿಸನ್ನು ಹೊರಡಿಸಿದ್ರು. ಯಾವ ಮಹಿಳೆಯರು ಈ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಂಡು ಏನನ್ನ ಯೂಸ್ ಮಾಡ್ಕೊಂಡಿದ್ರಿ ಅದರ ಬಗ್ಗೆ ರೀಲ್ಸ್ ಮಾಡಿ ಅಥವಾ ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಅದು ಹೆಚ್ಚಿನ ವ್ಯೂಸ್ಗಳನ್ನು ಪಡ್ಕೊಂಡಿದ್ರೆ, ಅದು ವೈರಲ್ ಆದರೆ, ನನ್ನ ಗಮನಕ್ಕೆ ಬಂದಿದ್ದೇ ಆದರೆ, ಸೊ ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ತೊಂದರೆಗಳ ಬಗ್ಗೆ ಕೇಳ್ತೀನಿ, ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ತೊಂದರೆಗಳ ಬಗ್ಗೆ ವಿಚಾರಿಸ್ತೀನಿ, ಸೊ ನಿಮಗೆ ಭೇಟಿ ಆಗ್ತೀನಿ, ನಿಮ್ಮ ಪರಿಹಾರ ಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಹೀಗಾಗಿ 50,000ದಷ್ಟು ನಿಮಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿದೆ. ಈ ದುಡ್ಡಿನ ನೀವು ಪಡ್ಕೊಂಡು ಏನೇನು ಉಪಯೋಗ ಮಾಡ್ಕೊಂಡ್ರಿ? ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳು ವೈರಲ್ ಆಗ್ತವೆ. ಒಬ್ಬ ಅಜ್ಜಿ ಕೂಡ ಹೋಳಿಗೆ ಊಟವನ್ನು ಹಾಕ್ಸಿರ್ತಕ್ಕಂಥದ್ದು ವೈರಲ್ ಆಯಿತು. ಒಬ್ಬ ಅತ್ತೆ ಸೊಸೆ ಕೂಡಿ ಕಿರಾಣಿ ಶಾಪನ್ನು ಇಟ್ಕೊಂಡಿದ್ರು. ಒಬ್ಬರು ಹಿಟ್ಟಿನ ಗಿರಣಿಯನ್ನು ತೆಗೆದುಕೊಂಡ್ರು. ಒಬ್ಬೊಬ್ಬರು ಫ್ರಿಜ್ಜು, ಟಿವಿಯು, ಬೈಕ್ಗಳನ್ನು ಈ ರೀತಿ ಒಂದು ಖರೀದಿ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ 50,000 ಜಮಾ ಆಗಿದೆ ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕಿದಂಥವರಿಗೆ. ಒಬ್ಬೊಬ್ಬರು 1-2 ತಿಂಗಳ ಆದ ಮೇಲೆ ಡಾಕ್ಯುಮೆಂಟ್ಸ್ ಸರಿಪಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿದವರಿಗೆ 46,000ನೋ ಅಥವಾ 42,000ನೋ ಅಥವಾ 40,000ವರೆಗೂ ಕೂಡ ದುಡ್ಡು ಜಮಾ ಆಗಿದೆ. ಸೊ ನಿಮಗೆ ಎಷ್ಟು ಜಮಾ ಆಗಿದೆ ದುಡ್ಡು, ಎಷ್ಟು ಕಂತುಗಳು ಬಂದಿದ್ದಾವೆ, ಎಷ್ಟು ಇಲ್ಲಿವರೆಗೂ ಕೂಡ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ, ಅದನ್ನು ಏನು ಉಪಯೋಗ ಮಾಡ್ಕೊಂಡಿದ್ರಿ, ಅದರೆಲ್ಲದರ ಬಗ್ಗೆ ಸ್ನೇಹಿತರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ. ಸೊ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸನ್ ಬಾಯ್ ಬೈ ಟೇಕರ್ ಫ್ರೆಂಡ್ಸ್.